ಸಿಂಹ ರಾಶಿ. ಸಿಂಹ ರಾಶಿಯವರ ಗುರು ಬದಲಾವಣೆ ಹೇಗಪ್ಪ ಇದೆ ಅಂತಂದ್ರೆ, ಸಿಂಹ ರಾಶಿಯವ್ರಿಗೆ ಇಷ್ಟು ದಿನಗಳಿಂದ ನಿಮ್ಗೆ ಹೆಂಗಪ್ಪ ಆಯ್ತು ಅಂದ್ರೆ ಎಲ್ಲಾ ಶುಭನೇ. 8ನೇ ಮನೆಯಲ್ಲಿ ಶನಿ ಗ್ರಹ ಇದ್ರು ಕೂಡ ನಿಮ್ಗೆ ಗುರು ಗ್ರಹ ಬಂದು 8ನೇ ಮನೆ ಅಧಿಪತಿ ಬಂದು ನಿಮ್ಗೆ 11ನೇ ಮನೆಯಲ್ಲಿ ಕುತ್ಕೊಂಡಾಗ ಎಲ್ಲಾ ಹಣಕಾಸಿನಲ್ಲಿ ಯಥೇಚ್ಛವಾಗಿ ಹಣಕಾಸು ಬರೋಂಥದ್ದು ಇರ್ಬೋದು, ಒಂದ್ ಕೆಲ್ಸದಲ್ಲಿ ವೃತ್ತಿಯಲ್ಲಿ ಒಂದ್ ಏಳಿಗೆ ನೋಡೋಂಥದ್ದು, ಒಂದ್ ಹಣ ಯಥೇಚ್ಛವಾಗಿ ಹಣ ಬರೋಂಥದ್ದು, ಪ್ರತಿಯೊಂದು ಎಲ್ಲ ಶುಭ ಸುದ್ದಿನ ನೋಡ್ತಾ ಬಂದಿರ್ತೀರಾ ಸಿಂಹ ರಾಶಿಯವರು. ಇವಾಗ ಗುರು ಗ್ರಹ ಬದಲಾವಣೆ ಆದ ನಂತರ ನಿಮ್ಗೆ 5ನೇ ಮನೆ ಅಧಿಪತಿನೂ 8ನೇ ಮನೆ ಅಧಿಪತಿನೂ ಗುರು ಗ್ರಹ ಬಂದು ನಿಮ್ಗೆ 12ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. 12ನೇ ಮನೆ ಅಂದ್ರೆ ವ್ಯಯ ಭಾವ ಆಗತ್ತೆ. ವ್ಯಯ ಭಾವ ಬಂದು ಗುರುಗ್ರಹ ಕುತ್ಕೊಂಡಾಗ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಅಂದ್ರೆ ಹೈಯರ್ ಎಜುಕೇಶನ್ ಮಾಡೋ ಅಂತವ್ರಿಗೆ ತುಂಬಾ ಶುಭ ಸಮಯ ಇವಾಗ. ಯಾಕೆಂದ್ರೆ ಹೈಯರ್ ಎಜುಕೇಶನ್ ಮಾಡೋದಕ್ಕೆ ತುಂಬಾ ಇದು ಇರುತ್ತೆ. ಅಬ್ರಾಡ್ಗೆ ಹೋಗ್ಬೇಕು ಅನ್ಕೊಂಡ್ ಎಷ್ಟು ವರ್ಷದಿಂದ ಕಾಯ್ತಾ ಇರ್ತೀರ ನೀವು. ಒಂದ್ ವೀಸಾ ಆಗಿರಲ್ಲ, ಒಂದ್ ಲೋನ್ ಆಗಿರಲ್ಲ, ಏನ್ ಅನ್ಕೊಂಡಿರ್ತೀರ ಹೈಯರ್ ಎಜುಕೇಶನ್ ಮಾಡೋ ಅಂತವ್ರಿಗೆ, ಅಬ್ರಾಡ್ಗೆ ಹೋಗೋಂಥವ್ರಿಗೆ ಇವಾಗ ಒಂದು ಸಿಂಹ ರಾಶಿಯವ್ರಿಗೆ ಹಾಗೆ ಆಗತ್ತೆ. ಈ ಟೈಮಲ್ಲಿ ನೀವೇನಪ್ಪ ಮಾಡ್ತೀರಾ ಅಂದ್ರೆ ಅಬ್ರಾಡ್ಗೆ ಹೋಗುವಂಥದ್ದು ಹೈಯರ್ ಎಜುಕೇಶನ್ಗೆ ತುಂಬಾ ಚೆನ್ನಾಗಿದೆ. ಅದೇ ಲೋಯರ್ ಎಜುಕೇಶನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ನಿಮ್ಗೆ 5ನೇ ಮನೆಯನ್ನು ಅವನೇ ಆಗಿರ್ತಾನೆ, 8ನೇ ಮನೆಯನ್ನು ಅವನೇ ಆಗಿರ್ತಾನೆ. ಓದೋದ್ರಲ್ಲಿ ಆಸಕ್ತಿ ಇರಲ್ಲ ನಿಮ್ಗೆ. ಓದೋಕ್ ಅಯ್ಯೋ ಬಿಡು ಓದ್ಕೊಂಡ್ರಾಯ್ತು, ಅಯ್ಯೋ ಇಲ್ಲ ಬಿಡು ಬ್ಯಾಕ್ಔಟ್ ಆಗೋಣ ಅಂತದ್ದು ಈ ತರ ಎಲ್ಲ ನಿಮ್ ಮನ್ಸಿಗೆ ತೋಚ್ತಾ ಇರುತ್ತೆ. ಸಿಂಹ ರಾಶಿಯವ್ರಿಗೆ ಹೆಂಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಂತ ಶುಭ ಟೈಮ್ ಅಲ್ಲ ಅಂತಾನೆ ಹೇಳ್ಬೋದು. ಇನ್ ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಇರ್ತೀರಾ ಸಿಂಹ ರಾಶಿಯವರು, ಅವರು ಮನೆ ಕಟ್ಟಬಹುದು. ಯಾಕೆಂದ್ರೆ 4ನೇ ಮನೆಯನ್ನ ನೋಡ್ತಾ ಇದ್ದೇನೆ ಸಿಂಹ ರಾಶಿಗೆ, ವೃಶ್ಚಿಕ ರಾಶಿನ. ಅಂದ್ರೆ 12ನೇ ಮನೆ ಅಂದ್ರೆ ವ್ಯಯ ಭಾವ, ದುಡ್ಡನ್ನ ಖರ್ಚು ಮಾಡುವಂಥದ್ದು, ಕಳಿಯುವಂಥದ್ದು ಇವಾಗ ನಿಮ್ಗೆ ಸಿಂಹ ರಾಶಿಯವರಿಗೆ. 4ನೇ ಮನೆ ನೋಡಿದಾಗ ಮನೆಗೋಸ್ಕರ ಖರ್ಚು ಮಾಡ್ತೀರಾ ನೀವು. ಏನ್ ಒಂದ್ ಮನೇನ ನೀವು ಹೊಸದಾಗಿ ಮನೆ ಕಟ್ಟುವಂಥದ್ದು, ಭೂಮಿ ಖರೀದಿನೋ ಅಥವಾ ರಿಪೇರಿನೋ ಏನಾದ್ರೂ ಒಂದಕ್ಕೆ ದುಡ್ಡನ್ನ ಖರ್ಚು ಮಾಡ್ತೀರಾ ಯಥೇಚ್ಛವಾಗಿ. ಅದರಲ್ಲಿ ವಾಹನ, ಸಣ್ಣ ಪುಟ್ಟ ವಾಹನ ಅದೇನಾದ್ರೂ ರಿಪೇರಿ ಇಲ್ಲ ಒಂದ್ ತಗೊಳ್ಳೋಂಥದ್ದು, ಬೈ ಮಾಡೋ ಅಂಥದ್ದು ಏನಾದ್ರೂ ಒಂದು ವಾಹನಕ್ಕೆ ಸಂಬಂಧಪಟ್ಟಂಗ ಖರ್ಚುಗಳು ಬರುತ್ತೆ ನಿಮ್ಗೆ. ಅಥವಾ ಮನೆಗೆ ಯಥೇಚ್ಛವಾಗಿ ಖರ್ಚು ಮಾಡೋಂಥದ್ದು, ಕಟ್ಟೋದಕ್ಕೆ ಅಥವಾ ತಗೊಳೋದಕ್ಕೆ ಎರಡಕ್ಕೂ ಬಂದು ವ್ಯಯ ಅಂತಂದ್ರೇನೆ 12ನೇ ಮನೆ ವ್ಯಯ ಅಂದ್ರೇನೆ ಖರ್ಚಾಗುವಂಥದ್ದು. ಇದಕ್ಕೆ ಸೇರಿಸಿ ನೀವು ಖರ್ಚು ಮಾಡ್ತೀರಾ. ಅದರಲ್ಲಿ ನಿಮ್ಗೆ 8ನೇ ಮನೆನ ನೋಡ್ತಾ ಇರ್ತಾನೆ ಗುರುಗ್ರಹ ಬಂದು. ನಿಮ್ಗೆ ಆರೋಗ್ಯದಲ್ಲಿ ಹೆಲ್ತ್ ಅಲ್ಲಿ ಸಣ್ಣ ಅಂದ್ರೆ ಹೆಂಗೆ ಅಂತಂದ್ರೆ ನಿಮ್ಗೆ ಏನ್ ಅನ್ಕೊಂಡೇ ಇರಲ್ಲ, ಚೆನ್ನಾಗೇ ಇರ್ತೀರಾ. ಶನಿ ಗ್ರಹನು ಇದೇನೆ 8ನೇ ಮನೆಯಲ್ಲಿ ಇದ್ರೂ ಯಾವ್ದೇ ಹೆಲ್ತ್ ಅಪ್ಸೆಟ್ ಆಗಿರಲ್ಲ. ಆದ್ರೆ ಇವಾಗ ಏನಾಗುತ್ತೆ ಅಂತಂದ್ರೆ 8ನೇ ಮನೆ ಬಂದು 12ನೇ ಮನೆಗೆ ಕುತ್ಕೊಂಡಾಗ ಸಣ್ಣ ಪುಟ್ಟ ಏನಾದ್ರೂ ಹೆಲ್ತ್ ಇಶ್ಯೂಸ್ ಬರೋಂಥದ್ದು, ಅಂದ್ರೆ ಜಾಂಡೀಸ್ ಬರೋಂಥದ್ದು, ಲಿವರ್ ಸಮಸ್ಯೆ ಬರೋಂಥದ್ದು, ಈ ತರ ಏನಾದ್ರೂ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ. ಅದ್ರಲ್ಲಿ ಗುರು ದಶಾ ಭುಕ್ತಿ ಏನಾದ್ರೂ ನಡೀತಾ ಇತ್ತು, ತೀರಾ ನಿಮ್ಗೆ ಮೊದ್ಲೇ ಅದರದ್ದೇನೋ ಪ್ರಾಬ್ಲಮ್ ಸಣ್ಣ ಪುಟ್ಟ ಇತ್ತು ಅಂದ್ರೆ ಇವಾಗ ಜಾಸ್ತಿ ಆಗುವಂತದ್ದು ಇರುತ್ತೆ ನಿಮ್ಗೆ. ಗುರುಗ್ರಹ 12ನೇ ಮನೆಗೆ ಬಂದಾಗ ಹಾಸ್ಪಿಟ್ಲಿಗೆ ಏನಾದ್ರೂ ಖರ್ಚು ಮಾಡೋ ಅಂತದ್ ಬರುತ್ತೆ. ಇಲ್ಲ ನಮ್ಗೇನು ಇಲ್ಲಪ್ಪ ಚೆನ್ನಾಗೇ ಇದೀವಿ ಅಂತಂದ್ರೆ ಅಟ್ಲೀಸ್ಟ್ ಯಾರಾದ್ರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋಂಥವ್ರು, ಅವ್ರಿಗೆ ಮೆಡಿಸನ್ ದುಡ್ಡು ಕೊಡೋಂಥದ್ದು ಈ ತರ ಏನಾದ್ರು ಮಾಡಿದ್ರೆ ನಿಮ್ಗೆ ಅದರಿಂದ ಆಗುವಂತ ಖರ್ಚನ್ನ ಬೇರೆಯವ್ರಿಗೆ ಆ ಖರ್ಚನ್ನ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ. ಆದಷ್ಟು ಸಿಂಹ ರಾಶಿಯವರು ಬೇರೆಯವ್ರಿಗೆ ಮೆಡಿಸನ್ಗೆ ಅಂತ ದುಡ್ಡನ್ನ ಕೊಡಿ ನೀವು. ಅವಾಗ ನೀವು ಯಾವ್ದೇ ರೀತಿ ಅನಾರೋಗ್ಯ ಬರೋದಿಲ್ಲ ನೀವು ಸಿಂಹ ರಾಶಿಯವ್ರಿಗೆ. ಅದ್ರಲ್ಲೂ ಯಾರೆಲ್ಲ ಮದ್ವೆ ಆಗ್ಬೇಕು ಅಂತಿರ್ತೀರಾ, ಇವಾಗ ನಾವು ಇನ್ನೇನ್ ಗುರು ಚೇಂಜ್ ಆಗಿದೆ ಅಂತ ನೋಡಕ್ ಹೋಗ್ತೀರಾ, ಆದ್ರೆ ಮದ್ವೆ ಸೆಟ್ ಆಗೋಂಥದ್ದಿಲ್ಲ. ಯಾಕೆಂದ್ರೆ ನಿಮ್ಗೆ 7ನೇ ಮನೆ ಅಧಿಪತಿ ಬಂದು 8ನೇ ಮನೆಯಲ್ಲಿ ಇರೋದ್ರಿಂದ ಮದ್ವೆಗೆ ಅಡಚಣೆ ಆಗೋಂಥದ್ದು ಇರುತ್ತೆ. ಇಲ್ಲ ನೋಡಿ ಫಿಕ್ಸ್ ಆಗಿರೋಂಥದ್ದು ಬೇಡ ಅನ್ನೋಂಥದ್ದಾಗುತ್ತೆ. ಈ ತರ ಯಾವ್ದಾದ್ರು ಒಂದು ಕೆಟ್ಟ ಸುದ್ದಿಗಳನ್ನ ನೀವು ಕೇಳ್ತಾ ಇರ್ತೀರಾ. ಅದ್ರಲ್ಲಿ ಹೆಲ್ತ್ ಅಪ್ಸೆಟ್ ಆಗುವಂಥದ್ದು, ಸುಮ್ನೆ ಜಗಳ ಆಗುವಂಥದ್ದು. ಯಾಕೆಂತಂದ್ರೆ ನಿಮ್ಗೆ 5ನೇ ಮನೆಯವನು ಅವನೇ ಆಗಿರ್ತಾನೆ, ಈ ಕಡೆ 8ನೇ ಮನೆಯವನು ಅವನೇ ಆಗಿರ್ತಾನೆ. ಎರಡು ಗ್ರಹದ ಬಂದು 12ನೇ ಮನೆಯಲ್ಲಿ ಕುತ್ಕೊಂಡಾಗ ಇದು ನಿಮ್ಗೆ ಏನಾದ್ರು ಗುರು ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಇದಿಷ್ಟು ಫಲಗಳನ್ನ ನೋಡ್ತೀರಾ. ದಶಾಭುಕ್ತಿಯಲ್ಲಿ ಏನು ನೋಡಿಲ್ಲ ಅಂತಂದ್ರೆ ಇದ್ಯಾವ್ದು ಫಲಗಳು ನಿಮ್ಗಿರಲ್ಲ, ಇದು ಯಾವ್ದೇ ರೀತಿಯಾದಂತ ಕಷ್ಟಗಳು ನಿಮ್ಗಿರಲ್ಲ. ಅದ್ರಲ್ಲಿ 8ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಮಾತ್ರ ಖರ್ಚು ಇರುತ್ತೆ. ಯಾಕೆಂದ್ರೆ 12ನೇ ಮನೆಗೆ ಬಂದು ಕೂತ್ಕೊಂಡಾಗ
ಖರ್ಚಂತೂ ಇದ್ದೇ ಇರುತ್ತೆ. ಒಂದ್ ಒಳ್ಳೆ ಕರಿಗೆ ಖರ್ಚು ಮಾಡೋವಂಥದ್ದು ಅಥವಾ ಒಂದು ಹಾಸ್ಪಿಟ್ಲ್ ಖರ್ಚು ಮಾಡೋವಂಥದ್ದು ಇದೆರಡರ ಫಲ ಅಂತೂ ನೋಡ್ತೀರಾ. ಅದರಿಂದ ಆಚೆ ಬರ್ಬೇಕು ಅಂತಂದ್ರೆ ಸಿಂಹರಾಶಿಯವರು ಏನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಕೂಡ ಗುರುಗ್ರಹನ ಆರಾಧನೆ ಮಾಡಿ. ಯಾರಿಗಾದ್ರೂ ವಯಸ್ಸರು ಇಲ್ಲ ನಿಮ್ ಮನೇಲಿ ಯಾರಾದ್ರೂ ಒಂಚೂರು ಆಸ್ಪತ್ರೆ ಅಂತ ಮೆಡಿಸನ್ಗೆ ಅಂತ ಒಂದು ತುಂಬಾ ಖರ್ಚು ಮಾಡ್ತಾ ಇದ್ರೆ ಅವರಿಗೆ ನಿಮ್ ಕಡೆಯಿಂದ ಏನಾದ್ರು ಮೆಡಿಸನ್ಗೆ ಅಂತ ದುಡ್ಡು ಕೊಡ್ತಾ ಬನ್ನಿ. ಇದಿಷ್ಟು ಸಿಂಹ ರಾಶಿಯವರ ಫಲ.